ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಎನ್ವಿರಾನ್ಮೆಂಟ್ 2025 ಜನವರಿ 2025ರಿಂದ ಡಿಸೆಂಬರ್ 2025ರವರೆಗಿನ ಪ್ರಮುಖ ಪರಿಸರ ಸಂಬಂಧಿಸಿದಂಥ ಕರೆಂಟ್ ಅಫೇರ್ಸ್ ಅನ್ನು ನೋಡ್ತಾ ಹೋಗ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಈ ಕೆಳಗಿನ ಯಾವ ಬೆಟ್ಟ ಶ್ರೇಣಿಯಲ್ಲಿ ಸುಪ್ರೀಂ ಕೋರ್ಟ್ 100 ಮೀಟರ್ಗಿಂತ ಕಡಿಮೆ ಎತ್ತರದ ಶಿಖರಗಳಲ್ಲಿ ಗಣಿಗಾರಿಕೆ ನಡೆಸೋದಕ್ಕೆ ಅನುಮತಿ ನೀಡಿದೆ? ಸರಿಯಾದ ಉತ್ತರ ಅರಾವಳಿ ಪರ್ವತ ಶ್ರೇಣಿ. ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಡಿಸಿಷನ್ ಅನ್ನು ಹೊರಹಾಕಿದೆ. ಏನು ಕೇಳಿದ್ರೆ 100 ಮೀಟರ್ಗಿಂತ ಕಡಿಮೆ ಎತ್ತರದ ಪರ್ವತಗಳ ಅಡಿಯಲ್ಲಿ ಬರೋದಿಲ್ಲ ಅಂತ. ಪರ್ವತ ಅಂತ ಕರೆಸಿಕೊಳ್ಳೋದಿಲ್ಲ, ಅದು ಪರ್ವತ ಅಲ್ಲ ಅಂತೇಳಿ ಕನ್ಸಿಡರ್ ಮಾಡಿ ಈ ಪ್ರದೇಶಗಳಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಮೈನಿಂಗ್ ಮಾಡೋದಕ್ಕೆ ಅನುಮತಿ ನೀಡಿದೆ. ಯಾವ ಸ್ಥಳದಲ್ಲಿ ಕೇಳಿದ್ರೆ ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ. ಅರಾವಳಿ ಪರ್ವತ ಶ್ರೇಣಿಗಳ ಬಗ್ಗೆ ಹೇಳೋದಾದ್ರೆ, ಅರಾವಳಿ ಪರ್ವತ ಶ್ರೇಣಿಗಳು ಪ್ರಪಂಚದ ಅತ್ಯಂತ ಹಳೆಯ ಪ್ರಾಚೀನ ಫೋಲ್ಡ್ ಮೌಂಟೈನ್ಸ್ ಮಡಿಕೆ ಪರ್ವತ ಶ್ರೇಣಿಗಳಾಗಿವೆ. ಪ್ರಪಂಚದ ಅತ್ಯಂತ ಪ್ರಾಚೀನ ಮಡಿಕೆ ಪರ್ವತ ಶ್ರೇಣಿಗಳು, ಫೋಲ್ಡ್ ಮೌಂಟೈನ್ಸ್. ಇದು ಪರಿಸರವಾದಿಗೆ ಕೆಂಗಣ್ಣಿಗೆ ಕೂಡ ಗುರಿಯಾಗಿದೆ. ಯಾಕಂದರೆ ಅರಾವಳಿ ಪರ್ವತ ಶ್ರೇಣಿಗಳು ಬಹಳ ಪ್ರಮುಖವಾದ ಪರ್ವತ ಶ್ರೇಣಿಗಳಾಗಿದ್ದು ಭಾರತದ ಉತ್ತರದಿಂದ ಪಶ್ಚಿಮಕ್ಕೆ ಗೋಡೆಯ ರೀತಿ ಹಬ್ಬಿಕೊಂಡಿವೆ. ಉತ್ತರದಿಂದ ಪಶ್ಚಿಮಕ್ಕೆ ಭಾರತದ ಉತ್ತರ ಭಾಗದಿಂದ ಪಶ್ಚಿಮ ಭಾಗಕ್ಕಿರುವಂತಹ ಪ್ರಾಕೃತಿಕ ಗೋಡೆಯಂತೆ ಇವು ಗೋಚರ ಆಗ್ತವೆ. ಇವು ಗುಜರಾತ್ನಿಂದ ರಾಜಸ್ಥಾನ, ಹರಿಯಾಣ, ದೆಹಲಿವರೆಗೆ ಹಬ್ಬಿವೆ. ಗುಜರಾತ್ನಲ್ಲಿ ಶುರು ಆಗ್ತವೆ, ಗುಜರಾತ್ನಲ್ಲಿ ಪ್ರಾರಂಭವಾಗಿ ಮುಂದುವರೆದು ರಾಜಸ್ಥಾನ, ಹರಿಯಾಣ, ದೆಹಲಿ ಹೀಗೆ ಉತ್ತರದಿಂದ ಪಶ್ಚಿಮದವರೆಗೆ ಇವು ನೈಸರ್ಗಿಕ ಗೋಡೆಯಂತೆ ಕಾರ್ಯನಿರ್ವಹಿಸ್ತವೆ. ಈ ಒಂದು ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಈ ಅರಾವಳಿ ಪರ್ವತ ಬೆಟ್ಟಗಳ ಶ್ರೇಣಿಯಲ್ಲಿ 100 ಮೀಟರ್ಗಿಂತ ಕಡಿಮೆ ಎತ್ತರದ ಪ್ರದೇಶದಲ್ಲಿ ಗಣಿಗಾರಿಕೆ ಮೈನಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ. COP32 ಜಲವಾಯು ಶಿಖರ ಸಮ್ಮೇಳನ 2027 ಆಯೋಜನೆ ಮಾಡುವ ದೇಶ ಯಾವುದು? ಸರಿಯಾದ ಉತ್ತರ ಇಥಿಯೋಪಿಯಾ. ಇಥಿಯೋಪಿಯಾ ದೇಶದ ಅಡಿಸ್ ಅಬಾಬಾ ಇಥಿಯೋಪಿಯಾದ ರಾಜಧಾನಿ. ಈ ಇಥಿಯೋಪಿಯಾದ ಅಡಿಸ್ ಅಬಾಬಾದಲ್ಲಿ COP32 ಎನ್ನುವಂತಹ ಜಲವಾಯು ಶಿಖರ ಸಮ್ಮೇಳನ 2027 ಆಯೋಜನೆ ಮಾಡಲಾಗುತ್ತೆ. ಪ್ರಾಜೆಕ್ಟ್ ಗಜಲೋಕ ಎನ್ನುವಂತಹ ಒಂದು ಪ್ರಾಜೆಕ್ಟನ್ನು, ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದವರು ಯಾರು? ಸರಿಯಾದ ಉತ್ತರ ಇಂಟ್ಯಾಕ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂಟ್ಯಾಕ್ ಅಂದರೆ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್. ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್. ಯಾಕೆ ಈ ಪ್ರಾಜೆಕ್ಟ್ ಗಜಲೋಕ ಪ್ರಾರಂಭ ಮಾಡಿದ್ದಾರೆ ಅಂದರೆ, ಪ್ರಕೃತಿಯಲ್ಲಿ ಆಗುವಂತಹ ಮಾನವ ಮತ್ತು ಆನೆಯ ನಡುವಿನ ಸಂಘರ್ಷ ತಡೆಯಲು. ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷ ತಡೆಯಲು ಅಂದರೆ ಪರಿಸರ ಹಾಳು ಮಾಡ್ತಿದ್ದ ಹಾಗೆ, ಮರಗಳನ್ನು ಕಡಿತಿದ್ದ ಹಾಗೆ ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷ ತಡೆಯಲು, ಅರಣ್ಯ ನಾಶ ಮಾಡ್ತಿದ್ದ ಹಾಗೆ ಅರಣ್ಯದಲ್ಲಿರುವಂತಹ ಪ್ರಾಣಿಗಳು ನೈಸರ್ಗಿಕವಾಗಿ ಕೃಷಿ ಭೂಮಿಗೆ ಬರುವಂಥ ಅವಕಾಶ ಇರುತ್ತೆ. ವಿಶೇಷವಾಗಿ ಆನೆಗಳು ಫಾರೆಸ್ಟಲ್ಲಿ, ಅರಣ್ಯದಲ್ಲಿ ಅದಕ್ಕೆ ಆಹಾರ ಸಿಗಲಿಲ್ಲ ಅಂದರೆ ಕೃಷಿ ಭೂಮಿಗೆ ಲಗ್ಗೆ ಹಾಕ್ತವೆ. ಹಾಗಾಗಿ ಈ ಪ್ರಾಜೆಕ್ಟ್ ಗಜಲೋಕವನ್ನು ಪ್ರಾರಂಭ ಮಾಡಿದ್ದಾರೆ ಇಂಟ್ಯಾಕ್ ಸಂಸ್ಥೆ. ಅಂದರೆ ಇದು ಆನೆಗಳಿಗೆ ಒಂದು ವ್ಯವಸ್ಥಿತವಾದಂತಹ ಪರಿಸರವನ್ನು ಕಲ್ಪಿಸಿಕೊಡುವಂಥ ಒಂದು ವಿಚಾರದ ಬಗ್ಗೆ ಇರುವಂಥದ್ದು. ಮೊದಲ ಬಾರಿಗೆ ಕಾಣಿಸಿಕೊಂಡಿರುವ ರೈನ್ಬೋ ವಾಟರ್ ಸ್ನೇಕ್ ರೈನ್ಬೋ ವಾಟರ್ ಸ್ನೇಕ್
ಯಾವ ರಾಜ್ಯದಲ್ಲಿ ಕಾಣಿಸ್ಕೊಳ್ತು ಅಂತ? ಸರಿಯಾದ ಉತ್ತರ ಉತ್ತರ ಪ್ರದೇಶದಲ್ಲಿ ಕಾಣಿಸ್ಕೊಳ್ತು. ಉತ್ತರ ಪ್ರದೇಶದ ದುಧವಾ ನ್ಯಾಷನಲ್ ಟೈಗರ್ ರಿಸರ್ವ್ನಲ್ಲಿ, ದುಧವಾ ಟೈಗರ್ ರಿಸರ್ವ್ನಲ್ಲಿ ರೈನ್ಬೋ ವಾಟರ್ ಸ್ನೇಕ್ ಕಾಣಿಸ್ಕೊಳ್ತು. ಈ ರೈನ್ಬೋ ವಾಟರ್ ಸ್ನೇಕ್ ಇದೆಯಲ್ಲ, ಇದು ಬರ್ಫ್ ಏರಿಯಾದಲ್ಲಿ ಮೊಟ್ಟ ಮೊದಲಿಗೆ ಕಾಣಿಸ್ಕೊಂಡಿದ್ದು. ಬರ್ಫ್ ಏರಿಯಾದಲ್ಲಿ ಮೊದಲಿಗೆ ಕಾಣಿಸಿತು. ಡಿಸೆಂಬರ್ 2025ರಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ IBCA ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಎಲ್ಲಿ ನಡೀತು? ಸರಿಯಾದ ಉತ್ತರ ಇದು ರಷ್ಯಾದಲ್ಲಿ ನಡೆದಿರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತ ಕೂಡ ಇದೆ. ಯಾವ್ಯಾವುದು ಕೇಳಿದ್ರೆ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು, ಸದಸ್ಯ ದೇಶಗಳು, ಇದನ್ನು ಕೇಳ್ಬೋದು. ದೇಶಗಳ ಪಟ್ಟಿ ಕೊಟ್ಟು ಇದರಲ್ಲಿ ಯಾವುದು ಸೇರಿಲ್ಲ ಅಥವಾ ಯಾವುದು ಸೇರುತ್ತೆ ಈ ರೀತಿ ಕೇಳ್ಬೋದು. ಹಾಗಾಗಿ ಭಾರತ ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಶ್ನೆ. IBCA ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ನ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳನ್ನ ನೋಡ್ತಾ ಹೋದ್ರೆ ನಿಕರಾಗುವಾ, ಇಸ್ವಾತಿನಿ, ಭಾರತ, ಸೊಮಾಲಿಯಾ, ಮತ್ತು ಲೈಬೇರಿಯಾ. ಇವು IBCAನ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು. ಚಾಂಪಿಯನ್ಸ್ ಆಫ್ ದ ಅರ್ತ್ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಸುಪ್ರಿಯಾ ಸಾಹು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸುಪ್ರಿಯಾ ಸಾಹು. USA ಹೈಯೆಸ್ಟ್ ಎನ್ವಿರಾನ್ಮೆಂಟ್ ಅವಾರ್ಡ್ ಇದು. USA ಅತ್ಯುನ್ನತ ಪರಿಸರ ಪ್ರಶಸ್ತಿ ಇದು. ಯಾವುದು? ಚಾಂಪಿಯನ್ಸ್ ಆಫ್ ದ ಅರ್ತ್ ಅವಾರ್ಡ್ ಇದೆಯಲ್ಲ, USA ಕೊಡುವಂತಹ ಅತ್ಯುನ್ನತ ಪರಿಸರ ಪ್ರಶಸ್ತಿ, ಇದು ಸುಪ್ರಿಯಾ ಸಾಹು ಅವರಿಗೆ ಸಿಕ್ತು. ಸುಪ್ರಿಯಾ ಸಾಹು ಯಾರು ಕೇಳಿದ್ರೆ ತಮಿಳುನಾಡಿನ ಮಿನಿಸ್ಟರ್ ಅವರು, ತಮಿಳುನಾಡು ಸಚಿವೆ. ಯಾವ ರಾಜ್ಯದಲ್ಲಿರುವ ಕೊಪಾರ ಜಲಾಶಯವು ಈ ರಾಜ್ಯದ ಮೊದಲ ರಾಮಸರ ಸ್ಥಳವಾಗಿ ಘೋಷಿಸಲ್ಪಡ್ತು? ಸರಿಯಾದ ಉತ್ತರ ಛತ್ತೀಸ್ಗಢನ ಮೊದಲ ರಾಮಸರ ಸ್ಥಳ ಇದು ಕೊಪಾರ ಜಲಾಶಯ. ರಾಮಸರ ಸ್ಥಳಗಳನ್ನು ವಿಶೇಷವಾಗಿ ರಾಮಸರ ಸ್ಥಳಗಳಿದಾವಲ್ಲ, ಆರ್ದ್ರ ಭೂಮಿಗಳನ್ನು ರಕ್ಷಿಸುವ ಸಲುವಾಗಿ, ಆರ್ದ್ರ ಭೂಮಿ ರಕ್ಷಣೆಯ ಸಲುವಾಗಿ ರಾಮಸರ ಸ್ಥಳಗಳನ್ನು ಗುರುತಿಸಲಾಗುತ್ತೆ. ಭಾರತದ 96ನೇ ರಾಮಸರ ಸ್ಥಳವಾಗಿ ಘೋಷಿಸಲ್ಪಟ್ಟಿದ್ದು ಯಾವುದು? ಸರಿಯಾದ ಉತ್ತರ ಸಿಸಿಲೇರಾ ಸರೋವರ. ಯಾವ ರಾಜ್ಯದಲ್ಲಿದೆ ಕೇಳಿದ್ರೆ ರಾಜಸ್ಥಾನದಲ್ಲಿದೆ. ಸಿಸಿಲೇರಾ ಸರೋವರ ಇನ್ ರಾಜಸ್ಥಾನ್. ಯಾವ ರಾಷ್ಟ್ರೀಯ ಮಾರ್ಗವನ್ನು ವನ್ಯಜೀವಿ ಸಂರಕ್ಷಿತ ರಾಜಮಾರ್ಗ ಅಂತ ಘೋಷಿಸಲಾಗಿದೆ? ಸರಿಯಾದ ಉತ್ತರ NH45. ಘೋಷಣೆ ಮಾಡಿದ್ದು ಯಾರು ಕೇಳಿದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಘೋಷಣೆ ಮಾಡ್ತು. NH45 ರಾಷ್ಟ್ರೀಯ ವನ್ಯಜೀವಿ ಸುರಕ್ಷಿತ ರಾಜಮಾರ್ಗ ಅಂತೇಳಿ NH45 ಘೋಷಣೆ ಮಾಡ್ತು. ಎಲ್ಲಿದೆ, ಎಲ್ಲಿ ಕಂಡು ಬರ್ತಾ ಇದು ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ. ಈ ಕೆಳಗಿನ ಯಾವ ಗ್ರಾಮವು 100% ಸೌರಶಕ್ತಿ ಸಂಚಾಲಿತ ಗ್ರಾಮವಾಗಿ ಘೋಷಿಸಲ್ಪಡ್ತು? ಸರಿಯಾದ ಉತ್ತರ ಕೊಂಡರೆಡ್ಡಿಪಲ್ಲಿ. ಕೊಂಡರೆಡ್ಡಿಪಲ್ಲಿ ತೆಲಂಗಾಣ ರಾಜ್ಯದಲ್ಲಿದೆ. ತೆಲಂಗಾಣ ರಾಜ್ಯದ ಕೊಂಡರೆಡ್ಡಿಪಲ್ಲಿ ಇದು ಈ ಗ್ರಾಮದಲ್ಲಿ 100% ಎಲ್ಲ ಮನೆಗಳಿಗೂ ಸೌರಶಕ್ತಿಯಿಂದ ವಿದ್ಯುತ್ತನ್ನು ಕಲ್ಪಿಸುವಂಥ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಭಾರತದ ಪ್ರಮುಖವಾದಂತಹ 100% ಸೌರಶಕ್ತಿ ಸಂಚಾಲಿತ ಗ್ರಾಮವಾಗಿ ಕೊಂಡರೆಡ್ಡಿಪಲ್ಲಿ, ತೆಲಂಗಾಣದ ಕೊಂಡರೆಡ್ಡಿಪಲ್ಲಿ ಘೋಷಿಸಲ್ಪಡ್ತು. ಗುರು ದಾಸಿದಾಸ ತಾಮೋರ ಪಿಂಗಲ ಟೈಗರ್ ರಿಸರ್ವ್, ಗುರು ದಾಸಿದಾಸ ತಮೋರ ಪಿಂಗಲ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿ ಉತ್ತರ ಇದು ಛತ್ತೀಸ್ಗಢ ರಾಜ್ಯದಲ್ಲಿದೆ. ಇದು ಭಾರತದ 56ನೇ
ಟೈಗರ್ ರಿಸರ್ವ್ ಆಗಿದೆ. ಭಾರತದ 56ನೇ ಟೈಗರ್ ರಿಸರ್ವ್ ಛತ್ತೀಸ್ಗಢ ರಾಜ್ಯದಲ್ಲಿದೆ. ಸಂಯುಕ್ತ ರಾಷ್ಟ್ರದ 29ನೇ ವಾರ್ಷಿಕ ಜಲವಾಯು ಪರಿವರ್ತನಾ ಸಮ್ಮೇಳನ ಎಲ್ಲಿ ಪ್ರಾರಂಭವಾಯಿತು? ಸರಿ ಉತ್ತರ ಅಜರ್ಬೈಜಾನ್ ನಲ್ಲಿ ಪ್ರಾರಂಭ ಆಯಿತು. ಸೊ ಈ ಜಲವಾಯು ಪರಿವರ್ತನಾ ಸಮ್ಮೇಳನವನ್ನ ಆಯೋಜನೆ ಮಾಡಿದ್ದು COP29. ಇದು ಅಜರ್ಬೈಜಾನ್ ದೇಶದ ಬಾಕು ಎಂಬಲ್ಲಿ ಈ ಸಮ್ಮೇಳನ ಪ್ರಾರಂಭ ಆಯಿತು. ಈ ಕೆಳಗಿನ ಯಾವ ಅಭಯಾರಣ್ಯದಲ್ಲಿ ಬಟರ್ಫ್ಲೈ ಪಾರ್ಕ್ ಅನ್ನ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಪಕ್ಕೆ ಟೈಗರ್ ರಿಸರ್ವ್. ಈ ಪಕ್ಕೆ ಟೈಗರ್ ರಿಸರ್ವ್ ಇದೆಯಲ್ಲ, ಪಕ್ಕೆ ಟೈಗರ್ ರಿಸರ್ವ್ ಇದು ಅರುಣಾಚಲ ಪ್ರದೇಶದಲ್ಲಿ ಇರುವಂತದ್ದು. ಅರುಣಾಚಲ ಪ್ರದೇಶ ಪಕ್ಕೆ ಟೈಗರ್ ರಿಸರ್ವ್ ಅರುಣಾಚಲ ಪ್ರದೇಶದಲ್ಲಿ ಇದೆಯಲ್ಲ, ಇಲ್ಲಿ ಬಟರ್ಫ್ಲೈ ಪಾರ್ಕ್ ಅನ್ನ ಉದ್ಘಾಟನೆ ಮಾಡಲಾಯಿತು. ಪ್ರಥಮ ವಿಶ್ವ ಪ್ರಕೃತಿ ಸಂರಕ್ಷಣಾ ಸೂಚಕಾಂಕದಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ 176ನೇ ಸ್ಥಾನದಲ್ಲಿದೆ. ಒಟ್ಟು 180 ದೇಶಗಳ ಒಂದು ಆಯ್ಕೆಯ ಪಟ್ಟಿ ಇದು. ಇದರಲ್ಲಿ ಭಾರತ 176ನೇ ಸ್ಥಾನದಲ್ಲಿದೆ ಪ್ರಕೃತಿ ಸಂರಕ್ಷಣಾ ಸೂಚಕಾಂಕದಲ್ಲಿ. ಬಹಳ ಗಂಭೀರವಾದ ವಿಚಾರ ಇದು, ಯಾಕಂದ್ರೆ ಭಾರತ ತುಂಬಾ ಕೆಳಗಡೆ ಇದೆ ಅಂತೇಳಿ. ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವುದು ಲಕ್ಸಂಬರ್ಗ್, ಅತಿ ಹೆಚ್ಚು ಪ್ರಕೃತಿ ಸಂರಕ್ಷಣೆ ಮಾಡುವಂತ ದೇಶ ಇದು. ಎರಡನೇ ಸ್ಥಾನದಲ್ಲಿ ಎಸ್ತೋನಿಯಾ, ಮೂರನೇ ಸ್ಥಾನದಲ್ಲಿ ಡೆನ್ಮಾರ್ಕ್. ಸೊ ಭಾರತ 176ನೇ ಸ್ಥಾನದಲ್ಲಿದೆ. ಏಷ್ಯನ್ ಗೋಲ್ಡನ್ ಕ್ಯಾಟ್ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ? ಸರಿಯಾದ ಉತ್ತರ ಮಾನಸ ನ್ಯಾಷನಲ್ ಪಾರ್ಕ್. ಇದು ಇಲ್ಲಿ ಒಂದು ವಿಶೇಷ ಮತ್ತು ಅಪರೂಪದ ಪ್ರಭೇದ ಇದು ಏಷ್ಯನ್ ಗೋಲ್ಡನ್ ಕ್ಯಾಟ್. ಇದು ಮಾನಸ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ಮಾನಸ ನ್ಯಾಷನಲ್ ಪಾರ್ಕ್ ಇರೋದು ಅಸ್ಸಾಂ ರಾಜ್ಯದಲ್ಲಿ. ಜೈವ ವೈವಿಧ್ಯತಾ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ಇದನ್ನ ಖಾಲಿ ಅಥವಾ ಕೈಲಿಯಲ್ಲಿ ಆಯೋಜಿಸಲಾಗಿತ್ತು. ಈ ಕೈಲಿ ಇರೋದು ಕೊಲಂಬಿಯಾದಲ್ಲಿ. ಬಯೋಡೈವರ್ಸಿಟಿ ಸಮ್ಮಿಟ್ ಇದು ಜೈವ ವೈವಿಧ್ಯತಾ ಶಿಖರ ಸಮ್ಮೇಳನ. NTCA ಪ್ರಕಾರ ಕಳೆದ 5 ವರ್ಷದಲ್ಲಿ ಭಾರತದಲ್ಲಿ ಎಷ್ಟು ಹುಲಿಗಳು ಮೃತಪಟ್ಟಿವೆ? NTCA ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಇದ್ರ ಪ್ರಕಾರ ಭಾರತದಲ್ಲಿ ಕಳೆದ 5 ವರ್ಷದಲ್ಲಿ ಎಷ್ಟು ಹುಲಿಗಳು ಸತ್ತಿದಾವೆ ಅಂತ. ಸರಿಯಾದ ಉತ್ತರ 628. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶ್ವ ಪರ್ಯಾವರಣ ದಿವಸ 2024 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಅಕ್ಟೋಬರ್ 7. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಕ್ಟೋಬರ್ 7. ನೋಡಿ 2024 ಥೀಮ್ ಅಥವಾ ಧ್ಯೇಯವಾಕ್ಯ ಏನಾಗಿತ್ತು ಕೇಳಿದ್ರೆ, ವಿಶ್ವ ಪರ್ಯಾವರಣ ದಿನದ 2024 ಥೀಮ್ ಏನಾಗಿತ್ತು ಕೇಳಿದ್ರೆ, ಎಂಗೇಜಿಂಗ್ ಯೂತ್ ಟು ಕ್ರಿಯೇಟ್ ಅ ಬೆಟರ್ ಅರ್ಬನ್ ಫ್ಯೂಚರ್ ಅಂತೇಳಿ. engaging youth to create better urban future. ಭಾರತ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮೈತ್ರಿ 2 ಎಂಬ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸಲಿದೆ? ಅಲ್ಲ, ಇದು ಸ್ಥಾಪಿಸಿ ಆಗಿದೆ. ವಿಕಸನ ಮಾಡಲಿದೆ. ಆಕ್ಚುಲಿ ಮೈತ್ರಿ 2 ಆಲ್ರೆಡಿ ಇದು ಎಕ್ಸಿಸ್ಟ್ ಇದೆ. ಸೊ ಎಲ್ಲಿದೆ ಕೇಳಿದ್ರೆ ಇದು ಅಂಟಾರ್ಟಿಕಾದಲ್ಲಿದೆ. ಎಲ್ಲಿದೆ ಇದು? ಅಂಟಾರ್ಟಿಕಾದಲ್ಲಿ ಇರುವಂತದ್ದು. ವರ್ಲ್ಡ್ ಎಲೆಕ್ಟ್ರಿಸಿಟಿ ರಿವ್ಯೂ ರಿಪೋರ್ಟ್ ನಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 3ನೇ ಸ್ಥಾನದಲ್ಲಿದೆ. ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂತದ್ದು, ಫಸ್ಟ್ ಪ್ಲೇಸ್ ಅಲ್ಲಿ ಇರುವಂತದ್ದು ಯಾವ ದೇಶ ಕೇಳಿದ್ರೆ ಚೀನಾ, ನಂತರ USA, ಭಾರತ 3ನೇ ಸ್ಥಾನದಲ್ಲಿ ಇದೆ. ವರ್ಲ್ಡ್ ಎಲೆಕ್ಟ್ರಿಸಿಟಿ ರಿವ್ಯೂ. ಸಂಶೋಧಕರು ಪ್ರಪಂಚದ ಅತಿ ದೊಡ್ಡ ಬ್ಲೂ ಹೋಲ್ ಅನ್ನ ಎಲ್ಲಿ ಅನ್ವೇಷಣೆ ಮಾಡಿದ್ದಾರೆ? ಸರಿಯಾದ ಉತ್ತರ ಮೆಕ್ಸಿಕೋದಲ್ಲಿ. ಈ ಬ್ಲೂ ಹೋಲ್ ಎಷ್ಟು ಅಗಲ ಇದೆ ಅಂತ ಕೇಳಿದ್ರೆ
420 ಮೀಟರ್ ಅಗಲ ಇರುವಂಥದ್ದು. ಭಾರತದ ಯಾವ ಕಂಪನಿಗೆ ಲಂಡನ್ ನಲ್ಲಿ ಗ್ರೀನ್ ವರ್ಲ್ಡ್ ಅವಾರ್ಡ್ 2024? ನೋಟ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಗ್ರೀನ್ ವರ್ಲ್ಡ್ ಅವಾರ್ಡ್ 2024 ಲಂಡನ್ ನಲ್ಲಿ ನಡೀತಿದ್ದು. ಇದು ಯಾವ ಭಾರತದ ಕಂಪನಿಗೆ ಸಿಕ್ತು ಕೇಳಿದ್ರೆ ಕೋಲ್ ಇಂಡಿಯಾ ಲಿಮಿಟೆಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತ ಸರ್ಕಾರ ಪ್ರಾಯೋಜಿತ ಒಂದು ಕಂಪನಿ ಇದು. ಈ ಕೋಲ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ಹೇಳೋದಾದ್ರೆ ಇದು 1975ರಲ್ಲಿ ಶುರುವಾಯಿತು. ಇದರ ಕೇಂದ್ರ ಕಚೇರಿ ಕಲ್ಕತ್ತಾ ಮತ್ತು ಇದರ ಪ್ರಸ್ತುತ ಅಧ್ಯಕ್ಷರು PM ಪ್ರಸಾದ್. ಈ ಅಂಶಗಳು ಗೊತ್ತಿರಲಿ, PM ಪ್ರಸಾದ್. ಭಾರತದ ಈ ಕೆಳಗಿನ ಯಾವ ರಾಜ್ಯಕ್ಕೆ ಯುನೆಸ್ಕೋ ಸುನಾಮಿ ರೆಡಿ, ಒಂದು ಸುನಾಮಿ ರೆಡಿ ಇರಿ ಅಂತೇಳಿ ಸುನಾಮಿ ರೆಡಿ ಎಂಬ ರೂಪದ ಮಾನ್ಯತೆಯನ್ನ ನೀಡಿದೆ? ಯಾವ ರಾಜ್ಯದ ಒಂದು ಹಳ್ಳಿಗೆ? ಸರಿಯಾದ ಉತ್ತರ ಒಡಿಸ್ಸಾ. ಒಡಿಸ್ಸಾ ರಾಜ್ಯದ ತಟಿಯಾ ಎನ್ನುವಂತ ಗ್ರಾಮ ಇದು. ಗ್ರಾಮ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಒಡಿಸ್ಸಾ ರಾಜ್ಯದ ತಟಿಯಾ ಎಂಬಂತ ಗ್ರಾಮಕ್ಕೆ ಯುನೆಸ್ಕೋ ಇದೆಯಲ್ಲ, ಇದು ಸುನಾಮಿ ರೆಡಿ ಎನ್ನುವಂತಹ ಒಂದು ಮಾನ್ಯತೆ ನೀಡಿದೆ. ಈ ಕೆಳಗಿನ ಯಾವ ರಾಜ್ಯವು ಪಕ್ಷಿ ಪ್ರಜಾತಿಗಳ ಸಂರಕ್ಷಣೆಗಾಗಿ ಮೊಟ್ಟ ಮೊದಲ ಪಕ್ಷಿ ಗ್ಯಾಲರಿಯನ್ನ ಸ್ಥಾಪಿಸಿದೆ? ಪಕ್ಷಿ. ಸರಿಯಾದ ಉತ್ತರ ಉತ್ತರಾಖಂಡ್. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. 2024ನೇ ಸಾಲಿನಲ್ಲಿ ಬೀಸಿದ ಸೈಕ್ಲೋನ್ ರೈಮನ್, ಇದಕ್ಕೆ ಹೆಸರಿಟ್ಟ ದೇಶ ಯಾವುದು? ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸೈಕ್ಲೋನ್ಗಳಿಗೆ ಹೆಸರಿಡುವಂತಹ ದೇಶಗಳ ಪಟ್ಟಿ ಅದೊಂಥರ ಸೀರಿಯಲ್ ಪ್ರಕಾರ ಬರ್ತಾ ಹೋಗುತ್ತೆ. ಒಂದೊಂದು ದೇಶಕ್ಕೆ ಒಂದೊಂದ್ಸರಿ ಅವಕಾಶವನ್ನು ಕೊಡ್ತಾರೆ. ಸೊ 2024ರಲ್ಲಿ ಭಾರತದಲ್ಲಿ ಬೀಸಿದಂತಹ ರೈಮನ್ ಎನ್ನುವಂತಹ ಸೈಕ್ಲೋನ್, ಇದಕ್ಕೆ ಹೆಸರಿಟ್ಟ ದೇಶ ಯಾವುದು ಕೇಳಿದ್ರೆ ಓಮನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶ್ವ ಆರ್ಥಿಕ ವೇದಿಕೆಯ ಯಾತ್ರಾ ಮತ್ತು ಪರ್ಯಟನಾ ವಿಕಾಸ ಸೂಚಕಾಂಕದಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಇದರಲ್ಲಿ ಭಾರತ 39ನೇ ಸ್ಥಾನದಲ್ಲಿದೆ. ಸೊ ಮೊದಲ ಸ್ಥಾನದಲ್ಲಿರುವಂತದ್ದು, ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಯಾವುದು ಕೇಳಿದ್ರೆ USA. ಎರಡನೇ ಸ್ಥಾನದಲ್ಲಿರುವಂತದ್ದು ಸ್ಪೇನ್. ಇನ್ನು ಮೂರನೇ ಸ್ಥಾನದಲ್ಲಿರುವಂತದ್ದು ಜಪಾನ್. ವಿಶ್ವ ಪ್ರವಾಸಿ ಪಕ್ಷಿ ದಿವಸ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ವರ್ಲ್ಡ್ ಮೈಗ್ರೇಟೆಡ್ ಬರ್ಡ್ ಡೇ. ಮೈಗ್ರೇಟೆಡ್ ಬರ್ಡ್ ಡೇ ನೋಡಿ, ಒಂದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ, ಅಂದ್ರೆ ಉತ್ತರ ಧ್ರುವದಿಂದ ಆಲ್ಮೋಸ್ಟ್ ಪಕ್ಷಿಗಳು ಈ ಮೊಟ್ಟೆಯನ್ನು ಇಡುವ ಸಂದರ್ಭದಲ್ಲಿ ಸಂತಾನೋತ್ಪತ್ತಿ ಟೈಮಲ್ಲಿ ವಲಸೆ ಬರ್ತವೆ. ಈ ವರ್ಲ್ಡ್ ಮೈಗ್ರೇಟೆಡ್ ಬರ್ಡ್ ಡೇ ಯಾವಾಗ ಆಚರಣೆ ಮಾಡ್ತಾರೆ ಕೇಳಿದ್ರೆ ಅಕ್ಟೋಬರ್ 12. ಸೊ 2024ರ ವಿಶ್ವ ಪ್ರವಾಸಿ ಪಕ್ಷಿ ದಿವಸದ ಥೀಮ್ ಏನಾಗಿತ್ತು ಕೇಳಿದ್ರೆ ಇನ್ಸೆಕ್ಟ್ಸ್ ಫಾರ್ ಬರ್ಡ್ಸ್ ಅಂತ. ಇನ್ಸೆಕ್ಟ್ಸ್ ಫಾರ್ ಬರ್ಡ್ಸ್, ಪಕ್ಷಿಗಳಿಗಾಗಿ ಕೀಟಗಳು ಅಂತ. ಮಹಾರಾಷ್ಟ್ರದ ನಾಗಪುರದಲ್ಲಿ ಆಕ್ಸಿಜನ್ ಬರ್ಡ್ ಪಾರ್ಕ್ ಅನ್ನು ಉದ್ಘಾಟನೆ ಮಾಡಿದವರು ಯಾರು? ಸರಿಯಾದ ಉತ್ತರ ನಿತಿನ್ ಗಡ್ಕರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ರೈನೋ ದಿನಾಚರಣೆ, ಗೇಂಡಾಮೃಗಗಳ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಸೆಪ್ಟೆಂಬರ್ 22. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2024ರ ಥೀಮ್ ನೋಡಿ, ಕೀಪ್ ದ 5 ಅಲೈವ್. ಕೀಪ್ ದ 5 ಅಲೈವ್. ವಿಶ್ವ ಜೈವಿಕ ಇಂಧನ ದಿವಸವನ್ನ ಯಾವಾಗ ಆಚರಿಸಲಾಯಿತು ಅಂತೇಳಿ? ಸರಿಯಾದ ಉತ್ತರ ಆಗಸ್ಟ್ 10. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಜೈವಿಕ ಇಂಧನ ದಿನವನ್ನ ಆಗಸ್ಟ್ 10ರಂದು ಆಚರಿಸಲಾಯಿತು. ಇನ್ನು 2024ರ ವಿಶ್ವ ಜೈವಿಕ ದಿನಾಚರಣೆಯ ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ ಅಥವಾ ಧ್ಯೇಯವಾಕ್ಯ ಅಂತೀವಲ್ಲ, ಧ್ಯೇಯವಾಕ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸಸ್ಟೈನಬಲ್ ಬಯೋಫ್ಯೂಯಲ್ಸ್ ಫ್ಯೂಯಲಿಂಗ್ ಅ ಗ್ರೀನರ್ ಫ್ಯೂಚರ್ ಅಂತೇಳಿ. ಸಸ್ಟೈನಬಲ್ ಬಯೋಫ್ಯೂಯಲ್ಸ್ ಫ್ಯೂಯಲಿಂಗ್ ಅ ಗ್ರೀನರ್ ಫ್ಯೂಚರ್ ಅಂತೇಳಿ 2024ರ ಥೀಮ್ ಇದಾಗಿತ್ತು. ಸೊ ಇವತ್ತಿನ ಸೆಷನ್ನ ಮೊದಲ ಪ್ರಶ್ನೆ ಈ ರೀತಿದೆ: ಹಿಮ ಉನ್ನತಿ ಎನ್ನುವಂತ ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಹಿಮಾಚಲ ಪ್ರದೇಶದಲ್ಲಿ.
ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್. ಹಿಮ ಉನ್ನತಿ ಎನ್ನುವಂತಹ ಯೋಜನೆಗೆ ಚಾಲನೆಯನ್ನು ನೀಡಿದ್ರು. ಸೊ ಇದು ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಪ್ರಮೋಟ್ ಮಾಡುವಂಥದ್ದು. ನ್ಯಾಚುರಲ್ ಫಾರ್ಮಿಂಗ್, ನೈಸರ್ಗಿಕ ಕೃಷಿಗೆ ಉತ್ತೇಜನ ನೀಡುವಂತಹ, ನ್ಯಾಚುರಲ್ ಫಾರ್ಮಿಂಗ್ಗೆ ಪ್ರಮೋಟ್ ಮಾಡುವಂತಹ ಒಂದು ಪ್ರಮುಖವಾದ ಯೋಜನೆ ಇದು. ಹೆಸರಲ್ಲೇ ಇದೆ ಹಿಮ ಉನ್ನತಿ ಅಂತೇಳಿ, ಹಿಮಾಚಲ್ ಪ್ರದೇಶ ಅಂತೇಳಿ ಈಸಿಯಾಗಿ ಗೊತ್ತಾಗುತ್ತೆ. 12 ವರ್ಷಗಳಿಗೊಮ್ಮೆ ಅರಳುವ ನೀಲಕುರಂಜಿ ಎನ್ನುವಂಥ ಫ್ಲವರ್, ನೀಲಕುರಂಜಿ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬಂತು? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲಾ ರಾಜ್ಯಗಳಲ್ಲಿ ಕಂಡುಬಂತು. ಈ ನೀಲಕುರಂಜಿ ಇದೆಯಲ್ಲ, ಇದೊಂದು ವಿಶೇಷ ಪ್ರಭೇದ ಹೂವು. ಈ ನೀಲಕುರಂಜಿ ಹೂವು ಬಿಟ್ಟಾಗ ಆಲ್ಮೋಸ್ಟ್ ಇಡೀ ಬೆಟ್ಟಗಳು ನೀಲಿಯಾಗಿ ಕಾಣುತ್ತೆ. ಇದು ರೆಡ್ ಲಿಸ್ಟ್ ಆಫ್ ಥ್ರೆಟನ್ಡ್ ಸ್ಪೀಸೀಸ್, ಅಂದ್ರೆ ಅಳಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದಕ್ಕೆ ಸೇರುತ್ತೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಅಳಿವಿನಂಚಿನಲ್ಲಿದೆ ಇದು ಸಸ್ಯ ಪ್ರಭೇದ. 12 ವರ್ಷಗಳಿಗೊಮ್ಮೆ ಈ ಹೂವು ಬಿಡುತ್ತೆ, ನೀಲಿ ಕುರಂಜಿ ಹೂವು. ಇತ್ತೀಚೆಗೆ ನಾವು ಕಳೆದ ವರ್ಷ ಕುದುರೆಮುಖ ಈ ಒಂದು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಇಡಿಯಾಗಿ ಬೆಟ್ಟ ಪ್ರದೇಶಗಳು ನೀಲಿಯಾಗಿದ್ದು ಕಾಣಿಸ್ತು. ಅದಕ್ಕೆ ಕಾರಣ ಈ ನೀಲಿ ಕುರಂಜಿ ಹೂವು. ಇದು ಅಳಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದ ಅಂತ ಗುರುತಿಸಲ್ಪಟ್ಟಿದೆ, ಅಥವಾ ರೆಡ್ ಲಿಸ್ಟ್ ಆಫ್ ಥ್ರೆಟನ್ಡ್ ಸ್ಪೀಸೀಸ್ ಅಂತ ಕರಿತೀವಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಅನ್ವೇಷಕರು ಯುನಿಯಾಲ ಮಲ್ಟಿ ಬ್ರಾಕ್ಟಿಯಾಟಾ ಎನ್ನುವಂತಹ 140 ವರ್ಷಗಳ ನಂತರದ ಒಂದು ಸಸ್ಯ ಜಾತಿಯನ್ನ ಅನ್ವೇಷಣೆ ಮಾಡಿದ್ರು? ಸರಿಯಾದ ಉತ್ತರ ಪಶ್ಚಿಮ ಘಟ್ಟದಲ್ಲಿ. ಎಲ್ಲಿ ಅಂತ ಕೇಳಿದರೆ ಪಶ್ಚಿಮ ಘಟ್ಟದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಕೂಡ ಒಂದು ಬಗೆಯ ರೇರ್ ಟ್ರೀ ಸ್ಪೀಸೀಸ್ ಆಗಿದೆ, ಅಪರೂಪದ ಸಸ್ಯ ವರ್ಗಕ್ಕೆ ಸೇರುತ್ತಿದ್ದು. ಇತ್ತೀಚೆಗೆ ಸುದ್ದಿಯಲ್ಲಿರುವ ಬ್ರಾಟಕೋಬಾ ಗ್ಲೇಸಿಯರ್ ಯಾವ ರಾಜ್ಯದಲ್ಲಿದೆ, ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಕೊಲಂಬಿಯಾ ದೇಶದಲ್ಲಿ ಇರುವಂತದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯವು ಹುಲಿಗಳ ಸಂಖ್ಯೆಯ ಪುನರ್ಜೀವನ ಮಾಡಲು ಮತ್ತು ತಡೋಬಾ ಅಂಧೇರಿ ಟೈಗರ್ ರಿಸರ್ವ್ನಿಂದ ಸಹ್ಯಾದ್ರಿ ಟೈಗರ್ ರಿಸರ್ವ್ಗೆ ಹುಲಿಗಳನ್ನು ಸ್ಥಾನಾಂತರ ಮಾಡಲು ನಿರ್ಧಾರ ಮಾಡಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದೇಶದ ವಿಜ್ಞಾನಿಗಳು 90 ಮಿಲಿಯನ್ ವರ್ಷ ಹಳೆಯದಾದಂತಹ 90 ಮಿಲಿಯನ್ ವರ್ಷ ಹಳೆಯದಾದಂತಹ ಡೈನೋಸಾರ್ ಅನ್ನ ಪತ್ತೆ ಹಚ್ತಾರೆ? ಇದು ಸಸ್ಯಾಹಾರಿ ಚಾಕಿಸಾರಸ್ಸೆ ನಿಕೋಲ್ ಎನ್ನುವಂತ ಡೈನೋಸಾರ್ ಆಗಿದೆ. ಯಾವ ದೇಶದಲ್ಲಿ ಅಂತ ಕೇಳಿದ್ದಾರೆ? ಸರಿಯಾದ ಉತ್ತರ ಅರ್ಜೆಂಟೈನಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಭಾರತೀಯ ಪರಿಸರ ಶಾಸ್ತ್ರಜ್ಞರಿಗೆ 2024ನೇ ಸಾಲಿನ ಗೋಲ್ಡನ್ ಪರ್ಯಾವರಣ ಪುರಸ್ಕಾರ, ಗೋಲ್ಡನ್ ಪರ್ಯಾವರಣ ಅವಾರ್ಡ್ ಸಿಕ್ತು? ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು, ಯಾಕಂದ್ರೆ ಈ ಗೋಲ್ಡನ್ ಪರ್ಯಾವರಣ ಪುರಸ್ಕಾರವನ್ನ ಗ್ರೀನ್ ನೋಬೆಲ್ ಅಂತ ಕರೀತಾರೆ. ಸೊ ಯಾವ ಪ್ರಶಸ್ತಿಯನ್ನ ಗ್ರೀನ್ ನೋಬೆಲ್ ಅಂತ ಕರೀತಾರೆ ಅಂತ ಹೇಳಿದ್ರೆ ಗೋಲ್ಡನ್ ಪರ್ಯಾವರಣ ಅವಾರ್ಡ್ ಅಂತ ಗೊತ್ತಿರಲಿ. ಸೊ 2024ನೇ ಸಾಲಿನಲ್ಲಿ ಯಾವ ಇಂಡಿಯನ್ಗೆ ಇದು ಸಿಕ್ತು ಕೇಳಿದ್ರೆ ಅಲೋಕ ಶುಕ್ಲಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಧ್ಯಪ್ರದೇಶ ರಾಜ್ಯವು ಯಾವ ರಾಜ್ಯದೊಂದಿಗೆ ಸೇರಿಕೊಂಡು ಪ್ರಾಜೆಕ್ಟ್ ಚೀತಾ ಇದು ಚೀತಾವನ್ನ ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ರಾಜಸ್ಥಾನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಬಯೋಸ್ಫಿಯರ್ ರಿಸರ್ವ್ ಡೇ ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ನವೆಂಬರ್ 3. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಬಯೋಸ್ಫಿಯರ್ ಡೇ. ಯಾವ ರಾಜ್ಯದಲ್ಲಿ ಏಷ್ಯಾದ ಸಿಂಹಗಳ ಬರ್ಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್. ಬಂಗಾಳದಲ್ಲಿ ಎದ್ದಂತಹ ಸೈಕ್ಲೋನ್ ಡಾನಾ ಇದನ್ನ ನಾಮಕರಣ ಮಾಡಿದ ದೇಶ ಯಾವುದು? ನೋಡಿ ಸ್ನೇಹಿತರೆ, ಯಾವುದೇ ಸೈಕ್ಲೋನ್ಗಳು ಎದ್ದಾಗ ಅದನ್ನ ಸರದಿ ಪ್ರಕಾರದಲ್ಲಿ ಒಂದೊಂದು ದೇಶ ನಾಮಕರಣ ಮಾಡ್ತಾ ಹೋಗುತ್ತೆ. ಸೊ ಬಂಗಾಳದಲ್ಲಿ ಎದ್ದಂತಹ ಸೈಕ್ಲೋನ್ ದಾನಾ ಎನ್ನುವಂತಹ ಸೈಕ್ಲೋನ್ಗೆ ನಾಮಕರಣ ಮಾಡಿದ ದೇಶ ಕತಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಈ ಕೆಳಗಿನ ಯಾವ ದೇಶವನ್ನ ಮಲೇರಿಯಾ ಮುಕ್ತ ದೇಶ ಅಂತೇಳಿ ಘೋಷಣೆ ಮಾಡಿತು 2024 ಅಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸೊ ಸರಿಯಾದ ಉತ್ತರ ಈಜಿಪ್ಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹೆಲೆನ್ ಎನ್ನುವಂತಹ ಬಿರುಗಾಳಿಗೆ ಹೆಸರನ್ನ ನೀಡಿದ ದೇಶ ಯಾವುದು? ಸರಿಯಾದ ಉತ್ತರ ಅಮೆರಿಕ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೃಕ್ಷಾರೋಪಣ ಅಭಿಯಾನ 2024 ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ವೃಕ್ಷಾರೋಪಣ ಅಭಿಯಾನ 2024. ಸರಿಯಾದ ಉತ್ತರ ಜಾರ್ಖಂಡ್. ಜಾರ್ಖಂಡ್ ರಾಜ್ಯದ ಧನಾಬಾದ್ ಎಂಬಲ್ಲಿ ವೃಕ್ಷಾರೋಪಣ ಅಭಿಯಾನ 2024 ಪ್ರಾರಂಭ ಮಾಡಲಾಯಿತು. ಉಪವನ ಯೋಜನೆ ಮತ್ತು ಹೆರಿಟೇಜ್ ಟ್ರೀ ಅಡಾಪ್ಷನ್ ಸ್ಕೀಮ್ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಉಪವನ ಯೋಜನೆ ಮತ್ತು ಹೆರಿಟೇಜ್ ಟ್ರೀ ಅಡಾಪ್ಷನ್ ಯೋಜನೆ. ಜೈವ ವೈವಿಧ್ಯತೆಗಾಗಿ 2024 ಸಾಲಿನ ಮಿಡೋರಿ ಅವಾರ್ಡ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಮಿಡೋರಿ ಅವಾರ್ಡ್ ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಎ ಮತ್ತು ಬಿ ಇಬ್ಬರು. ವೀರಾ ಉರೋನವ ಮತ್ತು ಎಸ್ಬಿಲ್ ಅಗಸ್ಟಿನಾ ಇವರಿಬ್ರು ಕೂಡ 2024 ಸಾಲಿನ ಮಿಡೋರಿ ಪುರಸ್ಕಾರ ಪಡೆದರು. 2024 ಸಾಲಿನ ಮಿಲ್ಟನ್ ಎನ್ನುವಂಥ ಸೈಕ್ಲೋನ್ ಯಾವ ದೇಶಕ್ಕೆ ಬಂದು ಅಪ್ಪಳಿಸಿತು? ಮಿಲ್ಟನ್ ಎನ್ನುವಂಥ ಸೈಕ್ಲೋನ್. ಸರಿಯಾದ ಉತ್ತರ ಅಮೆರಿಕ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಜಲ ಪುರಸ್ಕಾರ 2023 ಭಾಜನವಾದ ರಾಜ್ಯ ಯಾವುದು? ಸರಿಯಾದ ಉತ್ತರ ಒಡಿಸ್ಸಾ. ಸೊ ಇದು ಈ ಪ್ರಶಸ್ತಿಗೆ ಭಾಜನವಾದ 5ನೇ ರಾಜ್ಯವಾಗಿದೆ. ವಿಶ್ವ ಆಹಾರ ದಿನ 2024 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಅಕ್ಟೋಬರ್ 16. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ 2024 ಸಾಲಿನ ವರ್ಲ್ಡ್ ಫುಡ್ ಡೇ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ರೈಟ್ ಟು ಫುಡ್ ಫಾರ್ ಅ ಬೆಟರ್ ಲೈಫ್ ಅಂಡ್ ಅ ಬೆಟರ್ ಫ್ಯೂಚರ್. ರೈಟ್ ಟು ಫುಡ್ ಫಾರ್ ಎ ಬೆಟರ್ ಲೈಫ್ ಅಂಡ್ a better future. ಯುರೋಪಿಯನ್ ಹೈಡ್ರೋಜನ್ ವೀಕ್ ಇದರ ವಿಶೇಷ ಭಾಗಿದಾರ ದೇಶವಾಗಿ ಘೋಷಿಸಲ್ಪಟ್ಟ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2024 ಸಾಲಿನಲ್ಲಿ ಭಾರತ ಸರ್ಕಾರ ಪ್ರಾರಂಭಿಸಿದ ಮಿಷನ್ ಮೌಸಮ್ ಇದರ ಅವಧಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 2 ವರ್ಷ. ಭೌಗೋಳಿಕ ಅನ್ವೇಷಕರು ಮಿಸ್ಟರಿಕಸ್ ಸ್ವಾಪ್ ಫಾರೆಸ್ಟ್ ಅನ್ನ ಎಲ್ಲಿ ಅನ್ವೇಷಣೆ ಮಾಡಿದ್ರು? ಯಾವ ರಾಜ್ಯದಲ್ಲಿ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೇಚರ್ ಜರ್ನಲ್ ಇದರ ಅಧ್ಯಯನದ ಪ್ರಕಾರ ಅತಿ ಹೆಚ್ಚು ಪ್ಲಾಸ್ಟಿಕ್ ನಿಂದ ಕಲುಷಿತವಾದ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. WHO ನೇಪಾಳದ ಯಾವ ನಗರವನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವ ನಗರವನ್ನ ಹೆಲ್ದಿ ಸಿಟಿ ಆರೋಗ್ಯವಂತ ನಗರ ಅಂತೇಳಿ ಘೋಷಣೆ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಧೂಲಿಕೆಲ. ಇದು ಏಷ್ಯಾದ 2ನೇ ಮತ್ತು ನೇಪಾಳದ ಮೊದಲ ನಗರವಾಗಿದೆ. ಏಷ್ಯಾದ 2ನೇ ಹೆಲ್ದಿ ಸಿಟಿ ಆಗಿದೆ. ತೆಲಂಗಾಣ ವೃಕ್ಷಪುರುಷ ಅವಾರ್ಡ್ 2024 ವಿಜೇತರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ತೆಲಂಗಾಣ ವೃಕ್ಷಪುರುಷ 2024 ವಿಜೇತರು ಎನ್ ಬಲರಾಮ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎನ್ ಬಲರಾಮ. ಏಕ್ ಪೇಡ್ ಮಾ ಕೆ ನಾಮ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಏಕ್ ಪೇಡ್ ಮಾ ಕೆ ನಾಮ್ ಎಂಬ ಅಭಿಯಾನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಮಧ್ಯಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಧ್ಯಪ್ರದೇಶ್. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಿಮ ಉನ್ನತಿ ಎನ್ನುವಂತ ನೂತನ ಯೋಜನೆಯನ್ನ ಪ್ರಾರಂಭ ಮಾಡಲಾಯಿತು? ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಕೆಳಗಿನ ಯಾವ ಸಂಸ್ಥೆಗೆ ಬ್ಲೂ ಪ್ಲಾನೆಟ್ ಅವಾರ್ಡ್ 2024 ಸಿಕ್ತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಬ್ಲೂ ಪ್ಲಾನೆಟ್ ಅವಾರ್ಡ್ 2024 ಸರಿಯಾದ ಉತ್ತರ IPBES ಸಂಸ್ಥೆ.
ಈ ಸಂಸ್ಥೆ 2012ರಲ್ಲಿ ಶುರುವಾಯಿತು. ಈ ಸಂಸ್ಥೆಯ ಕೇಂದ್ರ ಕಚೇರಿ ಇರೋದು ಬಾನ್ ಜರ್ಮನಿ ದೇಶದಲ್ಲಿದೆ. ಮತ್ತು ಇದರ ಪ್ರಸ್ತುತ ಕಾರ್ಯವಾಹಕ ನಿಯಂತ್ರಕರು ಯಾರು ಕೇಳಿದ್ರೆ ಡಾಕ್ಟರ್ ಎನಿ ಲೆರಿ ಗೌಡ್ರಿ. ವರ್ಲ್ಡ್ ರೈನ್ ಫಾರೆಸ್ಟ್ ಡೇ 2024 ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ವರ್ಲ್ಡ್ ರೈನ್ ಫಾರೆಸ್ಟ್ ಡೇ 2024 ಅನ್ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜೂನ್ 22. ಮೊದಲಿಗೆ 2017ರಲ್ಲಿ ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಅನ್ನ ಪ್ರಾರಂಭಿಸಲಾಯಿತು ಪ್ರಥಮವಾಗಿ. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಜಟಾಯು ಸಂರಕ್ಷಣಾ ಮತ್ತು ಪ್ರಜನನ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೊಂದು ಕ್ಲೂ ಇದೆ, ಅದು ಎಲ್ಲಿದೆ ಕೇಳಿದ್ರೆ ಮಹಾರಾಜಗಂಜ್. ಹಾಗಾದ್ರೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ಸ್ ಈ ರೀತಿ ಇದೆ, ಒಡಿಶಾ, ಉತ್ತರ ಪ್ರದೇಶ್, ಅಸ್ಸಾಂ, ಹರಿಯಾಣ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.